ಬೆಂಗಳೂರು ಏರ್ ಶೋ ವಿಶ್ವರೂಪದಲ್ಲಿ ಎತ್ತಂಗಡಿಗೆ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ಯಾಕೆ ಪ್ಲಾನು ಅಂಥದ್ದೊಂದು ಪ್ಲಾನ್ ಯಾಕಾಯಿತು, ಏನು ನೆಕ್ಸ್ಟ್ ಪ್ಲಾನ್ ಏನಿದೆ, ಹೊಸ ಪ್ಲಾನ್ ಏನು ನೋಡೋಣ ಬನ್ನಿ. 3 ಸೇನೆಗಳ ಡಿಫೆನ್ಸ್ ಎಕ್ಸ್ಪೋ ಏರ್ ಶೋ ವಿಲೀನಗೊಳಿಸಿ ಬೇರೆ ಊರಿಗೆ ಸ್ಥಳಾಂತರಕ್ಕೆ ಅಂತ ಚಿಂತನೆಯನ್ನು ಮಾಡಲಾಗಿದೆ. ಯಾಕೆ ಈ ಥರದ್ದು ಹೊಸ ಪ್ಲಾನ್ ನಿರ್ಧಾರಕ್ಕೆ ಸಡನ್ ಆಗಿ ಬರೋದ ಕಾರಣ ಏನು ಅಂತಂದರೆ, 1996ರಿಂದ ಬೆಂಗಳೂರಿನಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಏರೋ ಇಂಡಿಯಾ ಏರ್ ಶೋ ನಡೀತಾ ಬಂದಿದೆ. ದೇಶದ ವಿವಿಧ ನಗರದಲ್ಲಿ 3 ಸೇನಾಪಡೆಗಳ ಡಿಫೆನ್ಸ್ ಎಕ್ಸ್ಪೋ ಆಯೋಜನೆ ಆಗ್ತಾ ಇದೆ. ಈಗ ಈ 2 ಪ್ರದರ್ಶನಗಳನ್ನು ವಿಲೀನಗೊಳಿಸಿ ಒಂದೇ ಸ್ಥಳದಲ್ಲಿ ನಡೆಸಬೇಕು ಅನ್ನೋದು ಸರ್ಕಾರದ ಚಿಂತನೆ ಆಗಿದೆ. ಹೀಗಾಗಿ ವಿಶಾಲವಾದ ಸ್ಥಳಾವಕಾಶ ಹೊಂದಿರುವ ಬೇರೆ ಊರಿಗೆ ಏರ್ ಶೋ ಎತ್ತಂಗಡಿ ಮಾಡಬೇಕು ಅನ್ನುವಂಥದ್ದೊಂದು ಪ್ಲಾನ್ ಇವ್ರದ್ದು. ವಿಶಾಲವಾಗಿ ಸ್ಥಳ ಅವಕಾಶ ಇರಬೇಕು, 2 ಮರ್ಜ್ ಆಗ್ತಾ ಇರೋದ್ರಿಂದ ಆ ಥರದೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಯಾಕೆ ಬೇಡ, ಆಯ್ತಪ್ಪ ಇದೆಲ್ಲ ಓಕೆ, ಬೆಂಗಳೂರು ಯಾಕೆ ಬೇಡ ಅನ್ನೋದು ಸಹಜವಾಗಿ ನಮ್ಮ ಪ್ರಶ್ನೆ. ಸೊ ಅದಕ್ಕೂ ಕೂಡ ಉತ್ತರ ಇದೆ. ಏನು ಹೇಳಿದ್ದಾರೆ, ಏರ್ ಶೋ ಜೊತೆಗೆ ಡಿಫೆನ್ಸ್ ಎಕ್ಸ್ಪೋ ನಡೆಸೋಕೆ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಸ್ಥಳಾವಕಾಶ ಇಲ್ಲ. ಸ್ಥಳಾವಕಾಶದ ಕೊರತೆಯಿಂದಾಗಿ ಹಲವು ಕಂಪನಿಗಳಿಗೆ ತಮ್ಮ ಹೊಸ ತಂತ್ರಜ್ಞಾನವನ್ನು ಪ್ರದರ್ಶಿಸೋಕೆ ಆಗ್ತಾ ಇಲ್ಲ. 1996ರಿಂದ ಏರ್ ಶೋ ನಡೆಯುತ್ತಿದ್ರೂ ಅಂತಾರಾಷ್ಟ್ರೀಯ ಮಾನದಂಡ ಪ್ರಕಾರ ಶಾಶ್ವತ ವ್ಯವಸ್ಥೆ ಅನ್ನೋದು ಇಲ್ಲಿಲ್ಲ. ವಾಯುಸೇನೆ ಕಾರ್ಯಾಚರಣೆಯ ಕಾರಣ ವಾಯುನೆಲೆಯಲ್ಲಿ ಎಕ್ಸ್ಪೋ ಏರ್ ಶೋ ಒಟ್ಟಿಗೆ ಆಗಲ್ಲ. ಸೊ ಇಲ್ಲಿ ವಾಯುಸೇನೆ ಕಾರ್ಯಾಚರಣೆಯೂ ಕೂಡ ಇರೋದ್ರಿಂದ 2 ಒಟ್ಟಿಗೆ ಮಾಡೋದಕ್ಕೆ ಕಷ್ಟ ಆಗತ್ತೆ. ಬೇಕಾಗಿರುವಂಥ ಸ್ಥಳಾವಕಾಶ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಆಗಲ್ಲ. ಇಲ್ಲಿ ಬೆಂಗಳೂರಲ್ಲಿ ಜಾಗದ ಕೊರತೆ ಇದೆ, ಸ್ಥಳಾವಕಾಶ ಕಡಿಮೆ ಇದೆ. ಸೊ ತಾಂತ್ರಿಕವಾಗಿ ಒಂದಷ್ಟು ಏರ್ ಶೋಗಳಲ್ಲಿ ನಾವು ಗಮನಿಸ್ತಾ ಇರ್ತೀವಿ, ಅದನ್ನೆಲ್ಲ ಪ್ರದರ್ಶನ ಮಾಡಬೇಕು ಅಂತಂದರೆ ಅದಕ್ಕೆ ಸಮಯಾವಕಾಶವೂ ಬೇಕಾಗುತ್ತೆ, ಸ್ಥಳಾವಕಾಶವೂ ಕೂಡ ಬೇಕಾಗತ್ತೆ. ಇಲ್ಲ ಆಗಲ್ಲ ಅನ್ನುವಂಥ ಕಾರಣಕ್ಕೆ ಇಲ್ಲಿ ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಪ್ರಮುಖವಾದಂಥ ಕಾರಣ, ನಿಜವಾಗ್ಲೂ ಇದು ಬೆಂಗಳೂರಿಗೆ ಅಂಟಿರುವಂಥ ಅತಿ ದೊಡ್ಡ ಸಮಸ್ಯೆ ಟ್ರಾಫಿಕ್ ಜಾಮ್ ಅಂತೆ. ಟ್ರಾಫಿಕ್ ಜಾಮ್ ಕೂಡ ಎತ್ತಂಗಡಿಗೆ ಕಾರಣ ಅನ್ನೋದು ಕಂಡು ಬರ್ತಾ ಇದೆ. ಯಲಹಂಕ ವಾಯುನೆಲೆಯ ವಾಹನ ದಟ್ಟಣೆಗೆ ಹೆಚ್ಚಿರುವ ಬೆಂಗಳೂರು ನಗರ ಹಾಗೂ ವಿಮಾನ ನಿಲ್ದಾಣದ ನಡುವೆ ಇರುವ ಕಾರಣ ಬೃಹತ್ ಸೇನಾ ಪ್ರದರ್ಶನಕ್ಕೆ ಟ್ರಾಫಿಕ್ ಸಮಸ್ಯೆಯೂ ಕೂಡ ಸವಾಲಾಗಿಬಿಟ್ಟಿದೆ. ಈ ಬಾರಿಯ ಏರೋ ಇಂಡಿಯಾ ಪ್ರದರ್ಶನದಲ್ಲಿ ಭಾಗವಹಿಸೋಕೆ ಹೊರಟಿದ್ದ ಜರ್ಮನಿಯ 15 ಪೈಲಟ್ಗಳು ಟ್ರಾಫಿಕ್ನಲ್ಲಿ ಸಿಲುಕಿ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ದೂರ ಉಳಿದು ಬಿಟ್ಟಿದ್ರು. ನೋಡಿ, ಇದೊಂದು ನಿಜವಾಗ್ಲೂ ಬೆಂಗಳೂರಿಗೆ ಅಂಟಿರುವಂಥ ಅತಿ ದೊಡ್ಡ ಸಮಸ್ಯೆ. ಆಮೇಲೆ ಇದೊಂದು ದುರಂತ. 15 ಜನ ಪೈಲಟ್ಗಳು ಸಕಾಲಕ್ಕೆ ಕಾರ್ಯಕ್ರಮಕ್ಕೆ ಬರಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನೋಡಿ ಅದು ಎಷ್ಟು ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಆ ಕಾರಣಕ್ಕಾಗಿ ಟ್ರಾಫಿಕ್ ಜಾಮು ಒಂದು ಕಾರಣ ಅನ್ನೋದು ನಿಜವಾಗ್ಲೂ ಬೇಸರದ ಸುದ್ದಿ. ಮುಂದೆ ಇನ್ಯಾವ ಸುದ್ದಿ ಇದೆ ಅಂತ ಗಮನಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಏನಂತಂದ್ರೆ, ಕನ್ನಡಿಗರು ವಿಶಾಲ ಹೃದಯದರು, ಎಲ್ಲವನ್ನು ಕೂಡ ಬಿಟ್ಟುಕೊಟ್ಬಿಡ್ತಾರೆ. ಬಟ್ ಈ ಸರ್ತಿ ನಾವು ಸಿಂಡಿಕೇಟ್ ಬ್ಯಾಂಕ್ ಬಿಟ್ಟುಕೊಟ್ವಿ, ಕೆನರಾ ಬ್ಯಾಂಕ್ ಬಿಟ್ಟುಕೊಟ್ವಿ, ಎಲ್ಲವೂ ಕೂಡ ನಾವು ಕೇಂದ್ರ ಸರ್ಕಾರ ಹೇಳ್ದಂಗೆ ಬಿಟ್ಟುಕೊಡ್ತಾ ಇದ್ದೀವಿ. ಬಟ್ ಇದನ್ನೇನಾದರೂ ಬಿಟ್ಟುಕೊಟ್ವಿ ಅಂತಂದರೆ ಪಕ್ಕಾ ಇದು ನಮಗೆ ನೆಗೆಟಿವ್. ಯಾಕಂತಂದರೆ ಕನ್ನಡಿಗರು ಈಗ ಬೆಂಗಳೂರಲ್ಲಿ ಯಾವುದೋ ಒಂದು ಕ್ಷುಲ್ಲಕ ಟ್ರಾಫಿಕ್ ಜಾಮಿಂದ ನಾವು ಏರ್ ಶೋನ ಏನಂತ ಬೇರೆ ಕಡೆ ಹಾಕ್ತೀವಿ, ಅದೇ ಉತ್ತರ ಪ್ರದೇಶದಲ್ಲಿ ಹಾಕ್ತಾರಂತೆ, ಗೋವಾದಲ್ಲಿ ಹಾಕ್ತಾರಂತೆ. ಅಲ್ಲಿ ಇದ್ಯಾವುದು ಸಮಸ್ಯೆಗಳು ಎದುರಾಗೋದೇ ಇಲ್ವಾ? ಯಾಕೆ ಈ ಥರ ಕನ್ನಡಿಗರ ಮೇಲೆ ಯಾಕೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಯಾವುದಾದ್ರೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಸಕ್ಸಸ್ ಆಗುತ್ತೆ. ಈ ಸರ್ತಿ ಏನಂತಂದರೆ ಟ್ರಾಫಿಕ್ ಜಾಮ್ ಒಂದು ಸಮಸ್ಯೆ ಬಿಟ್ಟರೆ ಮತ್ಯಾವುದು ಸಮಸ್ಯೆಗಳೇ ಆಗಿಲ್ಲ. ಯಾಕಂತಂದರೆ ಕಳೆದ ಬಾರಿ ಅಗ್ನಿ ಅವಘಡವೂ ಕೂಡ ಸಂಭವಿಸಿತ್ತು ಏನಂತಂದರೆ ಏರ್ ಶೋ ಸಮಯದಲ್ಲಿ. ಈ ಸರ್ತಿ ತುಂಬ ಸಕ್ಸಸ್ ಆಗಿ ತುಂಬ ಜನರು ನೋಡಿದ್ದಾರೆ, ತುಂಬ ಅಭೂತಪೂರ್ವ ಏನಂತಂದರೆ ಜನಬೆಂಬಲವೂ ಕೂಡ ಸಿಕ್ಕಿದೆ ಈ ಏರ್ ಶೋಗೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಏರ್ ಶೋ ಆಗತ್ತಂತಂದರೆ ಅದೇ ನಮಗೆ ಹೆಮ್ಮೆ. ಅದನ್ನೇ ನೀವು ಕಸ್ಕೊಂಡು ಉತ್ತರ ಪ್ರದೇಶಕ್ಕೆ, ಅದನ್ನೂ ಕೂಡ ಉತ್ತರ ಪ್ರದೇಶಕ್ಕೆ ಅಥವಾ ಗುಜರಾತ್ಗೆ ಹಾಕ್ಕೊಂಡ್ರೆ ಕನ್ನಡಿಗರು ಏನು ಮಾಡಬೇಕು? ನಾವುಗಳು ಯಾವಾಗ ಈ ಏರ್ ಶೋಗಳನ್ನು ನೋಡಬೇಕು? ಈ ಮುಂದಿನ ಪೀಳಿಗೆ ಯಾವಾಗ ಏರ್ ಶೋಗಳನ್ನು ನೋಡಬೇಕು? ನೀವು ಯಾವುದ್ಯಾವುದೋ ಟ್ರಾಫಿಕ್ ಜಾಮ್ ಅಂತೆ, ಸ್ಥಳ ಇಲ್ವಂತೆ, ಅದು ಇಲ್ವಂತೆ, ಇದಲ್ವಂತೆ. ಹಾಗಾದರೆ ನಾವು ಒಂದು ಸ್ಥಳವನ್ನು ಮಾಡ್ತೀವಿ, ಯಾವುದಾದ್ರೂ ಔಟ್ಸೈಡ್ ಸ್ಥಳವನ್ನು ಮಾಡಿಕೊಂಡು, ಏನೋ ಪರ್ಯಾಯವಾಗಿ ಸ್ಥಳವನ್ನು ಮಾಡಿಕೊಂಡು ಅಲ್ಲಿ ನೀವು ಏರ್ ಶೋ ಮಾಡ್ತೀರಾ? ಬಟ್ ಇದಕ್ಕೇನಂತಂದರೆ ಕನ್ನಡಿಗರು ಎಚ್ಚೆತ್ತುಕೊಳ್ಬೇಕಾಗಿದೆ. ಇದೇನೇನಾದರೂ ಹಿಂಗೆ ಬಿಟ್ಟರೆ ಮುಂದಿನ ಸರ್ತಿ 2026ರ ವೇಳೆಗೆ ಬೆಂಗಳೂರಲ್ಲಿ ಏರ್ ಶೋ ನಡೆಯೋದಿಲ್ಲ.